ನಮಸ್ತೆ ಎಲ್ಲ ಸ್ಪರ್ಧಾ ಮಿತ್ರರಿಗೆ ನಮಸ್ತೆ ಹೇಳುತ್ತಾ ಇವತ್ತಿನ ಪ್ರಮುಖವಾದಂಥ ವಿಶೇಷವಾದಂಥ ತರಗತಿ ಟೊಬ್ಯಾಕೋ ಅಂತಂತ ಹೇಳಿ. ಓಕೆ, ಈ ಟೊಬ್ಯಾಕೋ ಬಗ್ಗೆ ಹಲವಾರು ಎಕ್ಸಾಮ್ನಲ್ಲಿ ಕೇಳಿರುವಂಥ ಒಂದು ಕ್ವಶನ್ಗಳಾಗಿರ್ತವೆ, ಹಿಂದೆ ಕೇಳಿರುವಂಥ ಮುಂದೆ ಕೇಳುವಂಥ ಕ್ವಶನ್ಗಳಾಗಿರ್ತವೆ. ಹಾಗಾದ್ರೆ ಬಂದ್ರೆ ನನ್ನ ಅಕಾಡೆಮಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಕರಿಯರ್ ಅಕಾಡೆಮಿ ಮುದ್ದೇಬಿಹಾರ್, ನಿಯರೆಸ್ಟ್ ಬಸ್ ಸ್ಟ್ಯಾಂಡ್ ಹತ್ತಿರ ಗಿರಿಜಾಶಂಕರ್ ಟಾಕೀಸ್ ಎದುರುಗಡೆ ನನ್ನ ಅಕಾಡೆಮಿ ಇರುತ್ತದೆ. ಓಕೆ, ಹಾಗಾದ್ರೆ ಬಂದರೆ ಯಾರಿಗಾದರೂ ಕೋರ್ಸಸ್ಗಳು ಮಾಡಬೇಕಾಗಿತ್ತಂದರೆ, ಯಾರಿಗಾರ ಆಸಕ್ತಿ ಇದ್ದರೆ ನಮ್ಮ APJ ಅಬ್ದುಲ್ ಕಲಾಂ ಕರಿಯರ್ ಅಕಾಡೆಮಿಯಲ್ಲಿ ಬಂದು ತಾವು ಕ್ಲಾಸನ್ನು ತೆಗೆದುಕೊಳ್ಳಬಹುದು. ನೀವು ವಿಶೇಷ ತರಗತಿ ಒಂದಿಗೇನಪ್ಪ ಅಂತಲ್ರಿ, ನಾನು ಇವತ್ತು ಈ ವಿಡಿಯೋದಲ್ಲಿ ಬರ್ತಾ ಇದ್ದೇನೆ. ಹಾಗಾದ್ರೆ ಒಂದ್ಸಲ ಯಾರಿಗಾದರೆ ಯಾವುದೇ ಒಂದು ಡೌಟ್ಸ್ ಇದ್ದರೆ ನೀವು ನನ್ನ ಮೊಬೈಲ್ ನಂಬರಿಗೆ ಕಾಲ್ ಮಾಡ್ಬೋದು. ನನ್ನ ಮೊಬೈಲ್ ನಂಬರು 9588832411. ಈ ನಂಬರಿಗೆ ನೀವೆಲ್ಲ ಸಂಪರ್ಕ ಮಾಡಬಹುದು. ಹಾಗಾದರೆ ತರಗತಿಯಲ್ಲಿ ಯಾವುದೇ ನಿಮಗೆ ಡೌಟ್ಸ್ಗಳಿದ್ದರೆ ನೀವು ಕಮೆಂಟ್ ಮೂಲಕ ತಿಳಿಸಬಹುದು. ಮತ್ತು ನನ್ನ ವಿಡಿಯೋವನ್ನು ತಾವು ತಮ್ಮ ಎಲ್ಲ ಸ್ನೇಹಿತರಿಗೆ ಅಂತ ಹಂಚಿಕೊಳ್ಳಬೇಕು. ನೀವು ಸಬ್ಸ್ಕ್ರೈಬನ್ನು ಮಾಡೋದು ಮರೆಯಬಾರ್ದು, ಯಾಕಂದರೆ ನಾವು ಮಾಡುವಂಥ ವಿಡಿಯೋ ನಿಮಗೆಲ್ಲರಿಗೆ ಅಂತ ನೋಟಿಫಿಕೇಷನ್ ಬರುತ್ತದೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರೆಯಬೇಡಿ. ಓಕೆ, ಹಾಗಾದ್ರೆ ಬಂದರೆ ಇವತ್ತಿನ ತರಗತಿ ಯಾವುದು? ತಂಬಾಕು ಅಂತಂತೇಳಿ. ಓಕೆ, ಇದಕ್ಕೆ ಆಂಗ್ಲ ಭಾಷೆಯಲ್ಲಿ ಟೊಬ್ಯಾಕೋ ಎಂದು ಕರೆಯುತ್ತಾರೆ. ಓಕೆ, ಹಾಗಾದ್ರೆ ಸರ ನಮಗೆ ಎಕ್ಸಾಮ್ನಲ್ಲಿ ಏನಪ್ಪ ಅಂತ ಸರ ಈ ತಂಬಾಕು ಬಗ್ಗೆ ಏನಪ್ಪ ಅಂತ ಸಾಕಷ್ಟು ಬಾರಿ ಎಕ್ಸಾಮ್ನಲ್ಲಿ ಏನಪ್ಪ ಅಂತ ಕೇಳಿರುವಂಥ ಕ್ವಶನ್ಗಳಾಗಿರ್ತವೆ. ಮುಂದೆ ಕೇಳುವಂಥ ಏನಪ್ಪ ಅಂತಾರೆ ಕ್ವಶನ್ಗಳ ಬಗ್ಗೆ ಏನಪ್ಪ ಅಂದ್ರೆ ಸವಿಸ್ತಾರವಾಗಿ ಏನಪ್ಪ ಅಂದ್ರೆ ತಂಬಾಕದ ಬಗ್ಗೆ ಏನಪ್ಪ ಅಂದ್ರೆ ಏನಪ್ಪ ಅಂದ್ರೆ ನಿಮಗೆ ವಿಶೇಷ ತರಗತಿ ತೆಗೆದುಕೊಂಡು ಬಂದಿದ್ದೀನಿ. ಓಕೆ, ಹಾಗಾರಪ್ಪ ಸರ ತಂಬಾಕದ ವೈಜ್ಞಾನಿಕ ಹೆಸರು ಏನು ಅಂತ ಕೇಳ್ತಾನೆ. ತಂಬಾಕದ ವೈಜ್ಞಾನಿಕ ಹೆಸರು ಅಥವಾ ಸೈಂಟಿಫಿಕ್ ನೇಮ್ ಅಂತ ಕರೀತಾರೆ. ಓಕೆ ರೀ, ಸೈಂಟಿಫಿಕ್ ನೇಮ್ ಅಂತ ಕರೀತಾರೆ. ಹಾಗಾರಪ್ಪ ಸರ ಈ ತಂಬಾಕಿನ ವೈಜ್ಞಾನಿಕ ಹೆಸರು ಏನಪ್ಪ ಅಂತ ಕೇಳಿದಾಗ ಅಂತಲ್ರಿ, ನಿಕೋಶಿಯಾ ಅಂತಂತ ಹೇಳಿ ಸರ್. ಯಾವುದು? ನಿಕೋಶಿಯಾ ಅಂತಂತ ಹೇಳಿ. ಓಕೆ, ನಿಕೋಶಿಯಾ ಅಂತಂತ ಹೇಳಿ ಅಂತಂದ್ರೆ ತಂಬಾಕದ ವೈಜ್ಞಾನಿಕ ಹೆಸರನ್ನು ಕರೀತಾರೆ. ಓಕೆ, ಹಾಗಾದ್ರೆ ಸರ ತಂಬಾಕಿನಲ್ಲಿರುವಂಥ ಒಂದು ರಾಸಾಯನಿಕ ವಸ್ತು ಯಾವುದಪ್ಪ ಅಂತ ಕೇಳಿದಾಗ ಅಂತಂದ್ರೆ ಯಾವುದಪ್ಪ ಅಂದ್ರೆ ನಿಕೋಟಿನ್ ಅಂತಂತ ಹೇಳಿ. ಯಾವುದಿದು? ನಿಕೋಟಿನ್ ಅಂತಂತ ಹೇಳಿ ಸರ. ಓಕೆ, ನಿಕೋಶಿಯಾ ಅನ್ನೋದಂತ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ನಿಕೋಶಿಯಾ ಅನ್ನೋದು ವೈಜ್ಞಾನಿಕ ಹೆಸರು. ನಿಕೋಟಿನ್ ಅನ್ನೋದೇನಪ್ಪ ಅಂತಾರೆ ಅದರಲ್ಲಿರುವಂತಹ ಒಂದು ಏನಪ್ಪಾ ಅಂತಂದ್ರೆ ಹಾನಿಕಾರ ಅಂತಪ್ಪ ಅಂದ್ರೆ ಒಂದು ರಾಸಾಯನಿಕ ವಸ್ತು ಆಗಿರ್ತದೆ. ಹಾಗಪ್ಪ ಅಂತಾರ ಈ ತಂಬಾಕು ಇದು ಒಂದು ಎಲೆಯ ಮಾರ್ಪಾಡು. ಯಾವುದಿದು? ತಂಬಾಕು ಒಂದು ಎಲೆಯ ಮಾರ್ಪಾಡು. ಎಲೆಯ ಒಂದು ಮಾರ್ಪಾಡು. ಓಕೆ, ಹಾಗಪ್ಪ ಅಂತಾರ ಈ ತಂಬಾಕು ಇದೇನಪ್ಪ ಅಂತಂದ್ರೆ ಇದು ಒಂದು ಯಾವ ಬೆಳೆಯಾಗಿದೆಪ್ಪ ಅಂತ ಕೇಳಿದಾಗ ವಾಣಿಜ್ಯ ಬೆಳೆಯಾಗಿದೆ. ತಂಬಾಕು ಇದು ಒಂದು ವಾಣಿಜ್ಯ ಬೆಳೆಯಾಗಿದೆ. ವಾಣಿಜ್ಯ ಬೆಳೆಯಾಗಿದೆ. ಓಕೆ, ಹಾಗಪ್ಪ ಅಂತಾರ ಈ ತಂಬಾಕು ಏನಪ್ಪ ಅಂತಾರ ಪ್ರಮುಖವಾಗಿರಪ್ಪ ಅಂತಾರ ಇದು ವಾಣಿಜ್ಯ ಬೆಳೆಯಾಗಿದೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಾರ ಈ ತಂಬಾಕನ್ನು ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸಿದವರು ಯಾರಪ್ಪ ಅಂತ ಕೇಳ್ತಾರೆ. ಹಾಗಪ್ಪ ಅಂದ್ರೆ ಈ ತಂಬಾಕನ್ನು ಪರಿಚಯಿಸಿದವರು ಯಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ಪೋರ್ಚುಗೀಸರು ಅಂತಂತ ಹೇಳಿ. ಓಕೆ, ಪೋರ್ಚುಗೀಸರು ಅಂತಪ್ಪ ಅಂತಲ್ಲ 17ನೇ ಶತಮಾನದಲ್ಲಿ ಅಂದ್ರೆ ಪರಿಚಯಿಸಿದಾರಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಾರ ಈ ಪೋರ್ಚುಗೀಸರು ಅನ್ನೋದಪ್ಪ ಅಂತಂದ್ರೆ ಇಲ್ಲಿ ಭಾರತಕ್ಕೆ ಏನಪ್ಪ ಅಂತ ಬಂದಂತ ಪ್ರಥಮ ಯುರೋಪಿಯನರಾಗಿರ್ತದೆ. ಹಾಗಪ್ಪ ಅಂದ್ರೆ ಇವರು 1498 ಮೇ 17ನೇ ತಾರೀಕಿಗೆ ಏನಪ್ಪ ಅಂದ್ರೆ ಅಂತಲ್ರಿ ಭಾರತಕ್ಕೆ ಬಂದಿದಂತ ಗೊತ್ತಿರಬೇಕಾಗತ್ತೆ. ಓಕೆ, ಹಾಗಪ್ಪ ಅಂತಾರ ಇದನ್ನ 17ನೇ ಶತಮಾನದಲ್ಲಿ ಅಂತಂತ ಹೇಳಿ ಸರ. ಯಾವ ಶತಮಾನ ಸರ? 17ನೇ ಶತಮಾನದಲ್ಲಿ.
17ನೇ ಶತಮಾನದಲ್ಲಿ ಅಂತಲ್ಲ ಪರಿಚಯಿಸಲಾಯಿತು ಪೋರ್ಚುಗೀಸರು ಅಂತ ಹೇಳಿ. ಹಾಗಪ್ಪ ಅಂತಾರ ಈ ತಂಬಾಕು ಅನ್ನೋದೇನಪ್ಪ ಅಂತಾರ ಒಂದು ಏನಾಗಿದೆಪ್ಪ ಅಂತ ಕೇಳಿದಾಗ ಮಾದಕ ವಸ್ತು ಅಂತ ಹೇಳಿ ಸರ್. ಯಾವ್ದಿದು? ಮಾದಕ ವಸ್ತು, ಮಾದಕ. ಓಕೆ, ಮಾದಕ ವಸ್ತು ಅಂತ ಹೇಳಿ. ಏನಪ್ಪ ಅಂತಾರ ಈ ತಂಬಾಕು ಅನ್ನೋದೇನಪ್ಪ ಅಂತಾರ ಒಂದೇನಪ್ಪ ಅಂತಾರ ಇದು ಭಾರತದಲ್ಲಿ ಏನಪ್ಪ ಅಂದ್ರ ಅತಿ ಹೆಚ್ಚು ಏನಪ್ಪ ಅಂತಾರ ಎಲ್ಲಿ ಬೆಳಿತಾರ ಅಂತ ಕೇಳ್ತಾರ ಸರ್. ಹಾಗಪ್ಪ ಅಂತಾರ ಈ ಭಾರತದಲ್ಲಿ ಇಲ್ಲಿ ನಮಗೆ ಗೊತ್ತಿರಬೇಕಾಗತ್ತೆ ಭಾರತದಲ್ಲಿ ಅಂತಲ್ಲ ಆಂಧ್ರ ಪ್ರದೇಶ ಅಂತ ಹೇಳ್ತಾರ. ಯಾವ ಸರ್ ಇದ್ರಿ? ಆಂಧ್ರ ಪ್ರದೇಶದ ಏನಪ್ಪಾ ಅಂತಾರ ಆಂಧ್ರ ಪ್ರದೇಶದಲ್ಲಿ ಅತಿ ಹೆಚ್ಚು ಏನಪ್ಪಾ ಅಂದ್ರೆ ತಂಬಾಕನ್ನು ಬೆಳೆಯುವಂತ ಒಂದು ರಾಜ್ಯವಾಗಿದೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಾರಪ್ಪ ಅಂತಾರ ಈ ಭಾರತದ ತಂಬಾಕು ಸಂಶೋಧನಾ ಮಂಡಳಿ ಎಲ್ಲಿದೆ ಅಂತ, ತಂಬಾಕು ಸಂಶೋಧನಾ ಏನಪ್ಪಾ ಅಂತಾರ ಸಂಸ್ಥೆ ಎಲ್ಲಿದೆ ಅಂತ ಕೇಳ್ತಾನ. ಹಾಗಪ್ಪ ಅಂತಾರ ಈ ತಂಬಾಕು ಸಂಶೋಧನಾ ಸಂಸ್ಥೆ ಎಲ್ಲಿದೆಪ್ಪ ಅಂತ ಕೇಳಿದಾಗ ಅಂತಲ್ರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಕರೀತಾರೆ ಇದನ್ರಿ. ಓಕೆ ರೀ, ಟೊಬ್ಯಾಕೋ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಕರೀತಾರೆ. ಹಾಗಪ್ಪ ಅಂತಾರ ಇದು ಎಲ್ಲಿದೆಪ್ಪ ಅಂತ ಕೇಳಿದಾಗ ಆಂಧ್ರ ಪ್ರದೇಶದ ರಾಜಮಂಡ್ರಿ ಅಂತ ಹೇಳ್ತಾರೆ. ಯಾವ ಸರ್ ಇದ್ರಿ? ಆಂಧ್ರ ಪ್ರದೇಶದ ರಾಜಮಂಡ್ರಿ. ಆಂಧ್ರ ಪ್ರದೇಶದ ರಾಜಮಂಡ್ರಿಯಲ್ಲಿ ಅಂತಲ್ಲ ಕಂಡು ಬರುತ್ತದೆ. ಹಾಗಪ್ಪ ಅಂತಾರ ಮತ್ತೆ ಒಂದಪ್ಪ ಅಂತಾರ ನಮ್ಮ ಎಕ್ಸಾಮ್ ಅಂತಲ್ಲ ಕ್ವಶನ್ ಕೇಳ್ತಾ ಹೋಗ್ತಾನೆ ಸರ್ ನಮಗೆ ಅಂತಲ್ರಿ ಯಾವಪ್ಪ ಅಂದ್ರ ರಾಜಮಂಡ್ರಿ ಇದು ಯಾವ ನದಿಯ ದಡದ ಮೇಲೆ ಕಂಡು ಬರ್ತದ ಅಂತ ಕೇಳ್ತಾನ್ರಿ. ಯಾವ ನದಿಯ ದಡೆ ಮೇಲೆ ಕೇಳ್ತಾ ಅಂತ ಕೇಳಿದಾಗ ಅಂತಲ್ರಿ ಗೋದಾವರಿ ನದಿ ಅಂತ ಹೇಳ್ತಾರ. ಯಾವ ಸರಿ ಇದ್ರಿ? ಗೋದಾವರಿ ನದಿ ಅಂತ ಹೇಳ್ತಾರ. ಗೋದಾವರಿ ನದಿ ಅಂತ ಹೇಳ್ತಾರ. ಓಕೆ ಸರ್, ಈ ಗೋದಾವರಿ ನದಿ ಅಂತಪ್ಪ ಅಂತ ಕೇಳಿದಾಗ ಅಂತಲ್ರಿ ದಕ್ಷಿಣ ಭಾರತದ ಅಂತಲ್ಲ ವೃದ್ಧ ಗಂಗೆ ಅಂತ ಕರೀತಾರೆ ಸರ್. ಇದನ್ನ ಏನ್ ಸರ? ದಕ್ಷಿಣ ಭಾರತದ ವೃದ್ಧ ಗಂಗೆ ಅಂತ ಕರೀತಾರೆ ಸರ. ದಕ್ಷಿಣ ಭಾರತದಲ್ಲಿ ಏನಪ್ಪಾ ಅಂದ್ರೆ ಅತಿ ಉದ್ದವಾಗಿ ಹರಿಯುವಂತ ನದಿ ಯಾವ್ದಪ್ಪ ಅಂತಂದ್ರೆ ಇದೇನಪ್ಪ ಅಂದ್ರೆ ಗೋದಾವರಿ ನದಿ ಅಂತ ಕರೀತಾರೆ ಸರ್. ದಕ್ಷಿಣ ಭಾರತದಲ್ಲಿ ಅತಿ ಉದ್ದವಾಗಿ ಹರಿಯುವಂತ ನದಿ ಯಾವ್ದಪ್ಪ ಅಂತ ಕೇಳಿದಾಗ ಗೋದಾವರಿ ನದಿ ಅಂತ ಹೇಳಿ ನಾವು ನದಿಗಳ ಬಗ್ಗೆ ಹೇಳುವಾಗ ಅಂತಲ್ಲ ವಿಸ್ತಾರವಾಗಿ ಹೇಳ್ತಾ ಹೋಗ್ತೇನೆ. ಓಕೆ, ಹಾಗಪ್ಪ ಅಂತಾರ ಪ್ರಮುಖವಾಗಿ ಗೋದಾವರಿ ನದಿಯ ದಂಡೆ ಮೇಲೆ ಅಂತಲ್ಲ ರಾಜಮಂಡ್ರಿ ಅನ್ನುವಂತ ಅಂತಾರ ಏನಪ್ಪ ಅಂದ್ರೆ ಅಂತಲ್ಲ ತಂಬಾಕು ಸಂಶೋಧನಾ ಸಂಸ್ಥೆ ಇದೆ ಅಂತ ಗೊತ್ತಿರಬೇಕಾಗತ್ತೆ. ನಂತರ ಮತ್ತೆ ಕೇಳ್ತಾನೆ ಸರ್ ನಮಗೆ ಏನ್ ಕೇಳ್ತಾರಪ್ಪ ಅಂತ ಕೇಳಿದಾಗ ಇಲ್ಲಿ ಅಂದ್ರ ತಂಬಾಕು ಮಂಡಳಿ ಎಲ್ಲಿದೆ ಅಂತ ಕೇಳ್ತಾನ್ರಿ. ಯಾವ್ದ್ರಿ? ತಂಬಾಕು ಮಂಡಳಿ ಬೇರೆ ಏನಪ್ಪಾ ಅಂತಲ್ರಿ ಸರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೇರೆ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಓಕೆ, ಹಾಗಪ್ಪ ಅಂತಲ್ಲ ಸರ ತಂಬಾಕು ಮಂಡಳಿ ಎಲ್ಲಿದೆಪ್ಪ ಅಂತ ಕೇಳಿದಾಗ ಅಂತಲ್ಲ ಸರ ಆಂಧ್ರ ಪ್ರದೇಶ ಸರ್ ಅಂತಲ್ಲ ಗುಂಟೂರು ಅಂತ ಹೇಳಿ ಸರ್. ಯಾವ್ದು? ಗುಂಟೂರು. ಯಾವ್ದು ಸರ? ಗುಂಟೂರು ಅಂತ ಹೇಳ್ಬಾ ಅಂತಲ್ಲ ಸರ ಇದು ಭಾರತದ ಏನಪ್ಪಾ ಅಂದ್ರೆ ತಂಬಾಕು ಬೋರ್ಡ್ ಎಲ್ಲಿದೆ ಅಂತ ಕೇಳಾಗಿತ್ತಲ್ಲ ಆಂಧ್ರ ಪ್ರದೇಶದ ಗುಂಟೂರು. ಓಕೆ, ಹಾಗಪ್ಪ ಸರ ಭಾರತದ ಏನಪ್ಪಾ ಅಂದ್ರೆ ತಂಬಾಕು ಸಂಶೋಧನಾ ಸಂಸ್ಥೆ ಎಲ್ಲಿದೆಪ್ಪ ಅಂತ ಕೇಳಾಗಿತ್ತಲ್ಲ ಸರ ಆಂಧ್ರ ಪ್ರದೇಶದ ರಾಜಮಂಡ್ರಿ ಅಂತಂದ್ರೆ. ರಾಜಮಂಡ್ರಿ ಯಾವ ನದಿಯ ದಡದ ಮೇಲಿದೆಪ್ಪ ಅಂತ ಕೇಳಿದಾಗ ಗೋದಾವರಿ ನದಿಯ ದಡದ ಮೇಲಿದೆ ಅಂತ ಗೊತ್ತಿರಬೇಕಾಗುತ್ತೆ. ಎಸ್, ಹಾಗಪ್ಪ ಸರ ಈ ತಂಬಾಕು ಅನ್ನೋದೇಪ್ಪ ಅಂತ ನಮಗೆ ಸರ ಎಷ್ಟು ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಉಷ್ಣಾಂಶದಲ್ಲಿ ಬೆಳೀತದಪ್ಪ ಅಂತ ಕೇಳಿದಾಗ ಸರ ಗೊತ್ತಿರಬೇಕಾಗತ್ತೆ 25 ಡಿಗ್ರಿ ಸೆಲ್ಸಿಯಸ್. 25 ಡಿಗ್ರಿ ಸೆಲ್ಸಿಯಸ್ ಇಂದ 30 ಡಿಗ್ರಿ ಸೆಲ್ಸಿಯಸ್ ಸರ ಈ ತಂಬಾಕು ಬೆಳೆಯುತ್ತಾರೆ ಅಂತ ಗೊತ್ತಿರಬೇಕಾಗತ್ತೆ ಸರ್. ಹಾಗಪ್ಪ ಸರ್ ನಮಗೆ ಇದು ಪ್ರಮುಖವಾಗಿ ತಂಬಾಕು ಏನಪ್ಪ ಅಂತಾರ ವಾರ್ಷಿಕ ಮಳೆ ಎಷ್ಟು ಬೇಕಾಗತ್ತಪ್ಪ ಅಂತ ಕೇಳಿದಾಗಂತಲ್ಲ 50 ರಿಂದ 150 ಡಿಗ್ರಿ ಸೆಲ್ಸಿಯಸ್. 50 ರಿಂದ 50 ಡಿಗ್ರಿ ಏನಪ್ಪ ಅಂತಾರ 150 ಏನಪ್ಪ ಅಂದ್ರೆ ಸೆಂಟಿಮೀಟರ್ ಏನಪ್ಪ ಅಂತಾರ ನಮಗೆ ಅಂತಲ್ಲ ಇದಕ್ಕೆ ವಾರ್ಷಿಕ ಮಳೆ ಬೇಕಾಗತ್ತೆ ಅಂತ ಗೊತ್ತಿರಬೇಕಾಗತ್ತೆ. ಓಕೆ, ಹಾಗಪ್ಪ ಅಂತಾರ ಪ್ರಮುಖವಾಗಿ ಏನಪ್ಪ ಅಂತಾರ ನಮಗೆ ಅಂತಲ್ಲ ಸರ ಈ ತಂಬಾಕು ಏನಪ್ಪ ಅಂತಾರ ಭಾರತದಲ್ಲಿ ಏನಪ್ಪ ಅಂತಾರ ಅತಿ ಹೆಚ್ಚು ಏನಪ್ಪ ಅಂತಾರ ಎಲ್ಲಿ ಬೆಳೀತಾರೆ ಅಂತ ಗೊತ್ತಿರಬೇಕಾಗತ್ತ. ಭಾರತದಲ್ಲಿ ಕ್ರಮವಾಗಿ ಏನಪ್ಪ ಅಂತಾರ ನಮಗೆ ಅಂತಲ್ಲ ಸರ ಕ್ರಮವಾಗಿ ಏನಪ್ಪ ಅಂತಾರ ನಮಗೆ ಅಂತಲ್ಲ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂದ್ರೆ ಭಾರತದಲ್ಲಿ ಅಂತಲ್ಲ ಅತಿ ಹೆಚ್ಚು ಬೆಳೆಯುವಂತಹ ರಾಜ್ಯಗಳು ಅಂತ ನೋಡ್ತಾ ಬಂದಾಗ ಏನಪ್ಪ ಸರ ನಮಗೆ ಗೊತ್ತಿರಬೇಕಾಗತ್ತೆ. ಒಂದೇ ಯಾವ್ದಪ್ಪ ಅಂತ ಕೇಳಿದಾಗ ಆಂಧ್ರ ಪ್ರದೇಶ. ಯಾವ ಸರ? ಆಂಧ್ರ ಪ್ರದೇಶ. ನಂತರ ಯಾವುದು ಸರ್ ಅಂತ ಕೇಳಿದಾಗ ಕರ್ನಾಟಕ. ಓಕೆ, ನಂತರ ಯಾವುದು ಸರ್ ಅಂತ ಕೇಳಿದಾಗ ಸರ ಗುಜರಾತ್ ಅಂತ ಗೊತ್ತಿರಬೇಕಾಗುತ್ತೆ. ಯಾವ ಸರ್ ಇದ್ರೆ ಗುಜರಾತ್ ಅಂತ ಹೇಳ್ತಾರ. ಇದು ಗುಜರಾತ್ ನಲ್ಲಿ ಬೆಳೆಯುವಂತಹ ಸರ ಕ್ರಮವಾಗಿ ಕೇಳಿದ್ರೆ ಒಂದೇದು ಪ್ರಥಮ ಸ್ಥಾನ ಇರೋದು ಆಂಧ್ರ ಪ್ರದೇಶ, ಎರಡನೇ ಸ್ಥಾನದಲ್ಲಿ ಇರುವಂತಹ ಕರ್ನಾಟಕ, ಮೂರನೇ ಸ್ಥಾನದಲ್ಲಿ ಯಾವ್ದಪ್ಪ ಅಂತ ಕೇಳಿದಾಗ ಗುಜರಾತ್ ಅಂತ ಗೊತ್ತಿರಬೇಕಾಗುತ್ತೆ. ಹಾಗಾದ್ರೆ ಇಲ್ಲಿ ಪ್ರಮುಖವಾಗಿ ನಮಗೆ ಸರ ಈ ತಂಬಾಕು ಅಂತ ನೋಡ್ತಾ ಬಂದಾಗ ಸರ್ ನಮಗೆ ಇಲ್ಲಿ ತಂಬಾಕು ಅಂತ ನೋಡ್ತಾ ಬಂದಾಗ ಇಲ್ಲಿ ಆಂಧ್ರ ಪ್ರದೇಶ ತಂಬಾಕು ಆಂಧ್ರ ಪ್ರದೇಶದಲ್ಲಿ ಬೆಳೆಯುವಂತಹ ತಂಬಾಕು ಯಾವ್ದಪ್ಪ ಅಂತ ಕೇಳಿದಾಗ ಸರ ವಚೇನಿಯಾ ತಂಬಾಕು ಅಂತ ಹೇಳ್ತಾರ. ಭಾರತದಲ್ಲಿ ಬೆಳೆಯುವಂತಹ ತಂಬಾಕು ಯಾವ್ದಂತ ಕೇಳಿದ್ರಪ್ಪ ಅಂತ ಸರ ಗೊತ್ತಿರಬೇಕಾಗತ್ತೆ ವಚೇನಿಯಾ ಅಂತ ಹೇಳ್ತಾರ.
ವಚೇನಿಯಾ ಅನ್ನುವಂಥ ತಂಬಾಕ ಭಾರತದಲ್ಲಿ ಬೆಳೆಯುತ್ತಾರೆ. ಓಕೆ, ಹಾಗೆ ಒಂದ್ಸಲ ಈ ತಂಬಾಕು ಅನ್ನೋದೇನಪ್ಪ ಅಂತಾರ ಅಂತ ಸರ ವಚೇನಿಯಾ ತಂಬಾಕು ಅಂತ ಹೇಳ್ತಾರ. ಹಾಗೆ ಒಂದ್ಸಲ ಕರ್ನಾಟಕದಲ್ಲಿ ಬೆಳೆಯುವಂತಹ ತಂಬಾಕು ಯಾವ್ದು ಅಂತ ಕೇಳ್ತಾರ ಸರ. ತಾನು ಕರ್ನಾಟಕದಲ್ಲಿ ಬೆಳೆಯುವಂತಹ ತಂಬಾಕು ಯಾವ್ದಪ್ಪ ಅಂತ ಕೇಳಿದಾಗ ಅಂತ ಸರ ಬೀಡಿ ತಂಬಾಕು ಅಂತ ಹೇಳ್ತಾರ. ಯಾವ್ದು ಹೇಳ್ತಾರೆ? ಬೀಡಿ ತಂಬಾಕು. ಬೀಡಿ ತಂಬಾಕು ಬೆಳೀತಾರೆ. ಹಾಗಾದ್ರೆ ಪಂಚರ ಗುಜರಾತ್ ನಲ್ಲಿ ಬೆಳೆಯುವಂತಹ ತಂಬಾಕು ಯಾವ್ದು ಸರ್ ಅಂತ ಕೇಳಿದಾಗ ಸರ ಗೊತ್ತಿರಬೇಕಾಗತ್ತೆ. ಗುಜರಾತ್ ನಲ್ಲಿ ಪಂಚರ ನಮಗೆ ಗುಜರಾತ್ ನಲ್ಲಿ ಬೆಳೆಯುವಂತಹ ತಂಬಾಕು ಯಾವ್ದು ಅಂತ ಕೇಳಿದಾಗ ಹುಕ್ಕಾ ತಂಬಾಕು ಅಂತ ಹೇಳ್ತಾರ. ಯಾವ್ದು ಸರ್ ಇದ್ರೆ ಹುಕ್ಕಾ ತಂಬಾಕು ಅಂತ ಹೇಳ್ತಾರ. ಓಕೆ, ಹುಕ್ಕಾ ತಂಬಾಕು ಅಂತ ಹೇಳ್ತಾರ. ಹುಕ್ಕಾ ತಂಬಾಕು ಅಂತಂದ್ರೆ ಸರ ಇದು ಅತಿ ಹೆಚ್ಚು ಏನಪ್ಪ ಅಂತಾರ ದೆಹಲಿ ಸೈಡ್ ಮತ್ತೆ ಹರಿಯಾಣ ಸೈಡ್ ಪಂಜಾಬ್ ಸೈಡ್ ಏನಪ್ಪ ಅಂತಾರ ಈ ಹುಕ್ಕಾ ತಂಬಾಕನಪ್ಪ ಅಂದ್ರೆ ಸೇವನೆ ಮಾಡ್ತಾರಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಾರ ಪ್ರಮುಖವಾಗಿ ಏನಪ್ಪ ಅಂತಾರ ಈ ತಂಬಾಕು ಏನಪ್ಪ ಅಂತಾರ ನಮಗೆ ಸರ ಈ ತಂಬಾಕಿನಲ್ಲಿರುವಂತಹ ಸರ ವೈರಸ್ ಯಾವುದು ಅಂತ ಕೇಳ್ತಾನ ಸರ. ಯಾವ ಸರ ತಂಬಾಕಿನಲ್ಲಿರುವಂತಹ ವೈರಸ್ ಯಾವ್ದಪ್ಪ ಅಂತ ಕೇಳಿದಾಗ ಅಂತ ಸರ ನಮಗೆ ಸರ TMV ಅಂತ ಹೇಳ್ತಾರ. ಯಾವ್ದು ಸರ್ ಅದು? TMV ಅಂತ ಹೇಳ್ತಾರ. ಹಾಗಪ್ಪ ಅಂತಾರ TMV ಅಂದ್ರೆ ಏನಪ್ಪ ಅಂತ ಕೇಳಿದಾಗ ಸರ ಟೊಬ್ಯಾಕೋ ಮೊಸಾಯಿ ವೈರಸ್ ಅಂತ ಹೇಳ್ತಾರ. ಯಾವ ಸರ? ಟೊಬ್ಯಾಕೋ ಮೊಸಾಯಿ ವೈರಸ್ ಅಂತ ಹೇಳ್ತಾರ. ಅತ್ಯಂತ ದೊಡ್ಡ ವೈರಸ್ ಯಾವ್ದಪ್ಪ ಅಂತ ಕೇಳಿದಾಗ ಸರ ನಮಗೆ TMV ಅಂತ ಹೇಳ್ತಾರ. ಟೊಬ್ಯಾಕೋ ಮೊಸಾಯಿ ವೈರಸ್ ಅಂತ ಹೇಳ್ತಾನೆ ಗೊತ್ತಿರಬೇಕಾಗತ್ತೆ. ಎಸ್, ಹಾಗೆ ಒಂದ್ಸರ ಅತ್ಯಂತ ಚಿಕ್ಕ ವೈರಸ್ ಯಾವ್ದಪ್ಪ ಅಂತ ಕೇಳಿದಾಗ ಕಾಲಿಫ್ಲವರ್ ಮೊಸಾಯಿ ವೈರಸ್ ಅಂತ ಹೇಳ್ತಾರ. ಯಾವ ಸರ್ ಇದ್ರಿ? ಕಾಲಿಫ್ಲವರ್ ಮೊಸಾಯಿ ವೈರಸ್ ಅನ್ನುವಂಥದ್ದು ಅಂತ ಸರ ನಿಮಗೆ ಗೊತ್ತಿರಬೇಕಾಗತ್ತೆ. ಎಸ್, ಹಾಗೆ ಒಂದ್ಸರ ನಮಗೆ ಅಂತ ಸರ ಈ ತಂಬಾಕು ಅಂತ ಕೇಳಿದಾಗ ಸರ್ ನಮಗೆ ಗೊತ್ತಿರಬೇಕಾಗತ್ತೆ. ಇಲ್ಲಿ ಪ್ರಮುಖವಾಗಿರುವ ಸರ ಪ್ರಪಂಚದಲ್ಲಿ ಅತಿ ಹೆಚ್ಚು ತಂಬಾಕು ಬೆಳೆಯುವಂತಹ ದೇಶಗಳು ಯಾವುವು ಅಂತ ಕೇಳ್ತಾನೆ ಸರ. ಪ್ರಪಂಚದಲ್ಲಿ ಅತಿ ಹೆಚ್ಚು ತಂಬಾಕು ಬೆಳೆಯುವಂತಹ ದೇಶಗಳು ಯಾವುವು ಅಂತ ಕೇಳಿದಾಗ ಸರ ನಮಗೆ ಗೊತ್ತಿರಬೇಕಾಗತ್ತ. 1ನೇ ಸ್ಥಾನದಲ್ಲಿ ಸರ ಯಾವ್ದಪ್ಪ ಅಂತ ಕೇಳಿದಾಗ ಚೀನಾ ಅಂತಂದ್ರೆ ಗೊತ್ತಿರಬೇಕಾಗತ್ತೆ. ಯಾವ ಸರ್? ಚೀನಾ ಅಂತಂದ್ರೆ ಗೊತ್ತಿರಬೇಕಾಗುತ್ತೆ. ನಂತರ ಸ್ಥಾನದಲ್ಲಿ ಇರುವಂತಹ ಯಾವ್ದಪ್ಪ ಅಂತ ಕೇಳಿದಾಗ ಭಾರತ ಅಂತ ಗೊತ್ತಿರಬೇಕಾಗತ್ತೆ. ಯಾವ ಸರ್ ಇದು? ಭಾರತ ಅಂತ ಹೇಳ್ತಾರ. ಭಾರತದಿಂದ ಪ್ರಪಂಚವಾರು ಹೇಳ್ತಾ ಇರೋದು ನಾನು. ಓಕೆ, ರಾಜ್ಯವಾರು ಹೇಳ್ತಾ ಇಲ್ಲ. ಓಕೆ ಸರ್, ಚೀನಾ ನಂತರ ಭಾರತ, ಭಾರತ ಆದ ನಂತರ ಯಾವ್ದು ಸ್ವಲ್ಪ ಅಂತ ಕೇಳಿದಾಗ ಸರ ನಿಮಗೆ ಗೊತ್ತಿರಬೇಕಾಗತ್ತೆ ಬ್ರಾಜಿಲ್ ಅಂತಂದ್ರೆ ಸರ್. ಯಾವ ಸರ? ಬ್ರಾಜಿಲ್ ಅಂತಂದ್ರೆ ಸರ್. ಓಕೆ ಸರ್, ಚೀನಾ ದೇಶದ ರಾಜಧಾನಿ ಯಾವ್ದಪ್ಪ ಅಂತ ಕೇಳಿದಾಗ ಬೀಜಿಂಗ್ ಅಂತ ಗೊತ್ತಿರಬೇಕಾಗತ್ತೆ. ಭಾರತದ ಎಲ್ಲರಿಗೂ ಗೊತ್ತಿದೆ ನವದೆಹಲಿ ಅಂತ ಹೇಳ್ತಾರೆ. ನಂತರ ಬ್ರಾಜಿಲ್ ದೇಶದ ರಾಜಧಾನಿ ಯಾವ್ದಪ್ಪ ಅಂತ ಕ್ಯಾಪಿಟಲ್ ಯಾವ್ದಪ್ಪ ಅಂತ ಕೇಳಿದಾಗ ಬ್ರೆಸಿಲಿಯಾ ಅಂತ ಹೇಳ್ತಾರೆ. ಯಾವ ಸರ? ಬ್ರೆಸಿಲಿಯಾ ಅಂತ ಹೇಳ್ತಾರಪ್ಪ ಅಂತ ನಿಮಗೆ ಗೊತ್ತಿರಬೇಕಾಗತ್ತೆ. ಓಕೆ ಸರ್, ಬ್ರೆಸಿಲಿಯಾ ಅಂತ ಹೇಳ್ತಾರೆ ನಮಗೆ ಅಂತಲೇ ಗೊತ್ತಿರಬೇಕಾಗುತ್ತೆ. ಯಾವುದು? ಚೀನಾ, ಭಾರತ, ಬ್ರಾಜಿಲ್ ಅಂತ ಹೇಳ್ತಾರೆ. ಓಕೆ, ಹಾಗಾದ್ರೆ ಒಂದ್ಸಲ TMV ಅಂದ್ರೆ ಟೊಬ್ಯಾಕೋ ಮೊಸಾಯಿ ವೈರಸ್ ಅಂತ ಹೇಳ್ತಾರೆ. ಇದು ಅತ್ಯಂತ ದೊಡ್ಡ ವೈರಸ್ ಆಗಿದೆ ಅಂತ ಗೊತ್ತಿರಬೇಕಾಗತ್ತೆ. ತಂಬಾಕು ಸೇವನೆಯಿಂದ ಬರುವಂತಹ ವೈರಸ್ ಯಾವ್ದಪ್ಪ ಅಂತ ಕೇಳಿದಾಗ ಸರ TMV ವೈರಸ್ ಅಂತ ಹೇಳ್ತಾರೆ. ಗೊತ್ತಿರಬೇಕಾಗತ್ತೆ. ಎಕ್ಸಾಮ್ ನಲ್ಲಿ ಇದ್ರ ಫುಲ್ ಫಾರ್ಮ್ ಕೂಡ ಕೇಳಿದ್ದಾರೆ. ಹಾಗೆ ಒಂದ್ಸಲ ಪ್ರಪಂಚದಲ್ಲಿ ಅತಿ ಹೆಚ್ಚು ಏನಪ್ಪಾ ಅಂದ್ರೆ ತಂಬಾಕು ಉತ್ಪಾದನೆ ಮಾಡುವಂತಹ ರಾಷ್ಟ್ರಗಳು ನೋಡ್ತಾ ಬಂದ್ರೆ ಏನಪ್ಪಾ ಅಂದ್ರೆ 1ನೇ ಸ್ಥಾನದಲ್ಲಿರುವಂತಹ ದೇಶ ಯಾವಪ್ಪ ಅಂತ ಕೇಳಿದಾಗ ಚೀನಾ, 2ನೇ ಸ್ಥಾನದಲ್ಲಿರುವಂತಹ ದೇಶ ಯಾವಪ್ಪ ಅಂತ ಕೇಳಿದಾಗ ಭಾರತ ಅಂತ ಹೇಳಿ, ನಂತರ 3ನೇ ಸ್ಥಾನದಲ್ಲಿರುವಂತಹ ಯಾವ್ದಪ್ಪ ಅಂತ ಕೇಳಿದಾಗ ಬ್ರಾಜಿಲ್ ಅಂತ ಹೇಳಿ. ಹಾಗಾದ್ರೆ ಒಂದ್ಸಲ ಇಲ್ಲಿ ನಾವು ಕರ್ನಾಟಕ ನೋಡ್ತಾ ಬಂದ್ರೆ ಏನಪ್ಪಾ ಅಂತಾರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಏನಪ್ಪಾ ಅಂತಾರ ತಂಬಾಕು ಬೆಳೆಯುವಂತಹ ಜಿಲ್ಲೆ ಯಾವ್ದಂತ ಕೇಳಿರಪ್ಪ ಅಂತಾರ ಮೈಸೂರು ಅಂತ ಗೊತ್ತಿರಬೇಕಾಗತ್ತೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಂತ ತಂಬಾಕು ಉತ್ಪಾದನೆ ಮಾಡುವಂತ ಯಾವ್ದಪ್ಪ ಅಂತ ಸರ್ ಜಿಲ್ಲೆ ಯಾವ್ದಪ್ಪ ಅಂತ ಕೇಳಿದಾಗ ಅಂತ ಸರ ಮೈಸೂರು ಜಿಲ್ಲೆ ಅಂತ ಗೊತ್ತಿರಬೇಕಾಗುತ್ತೆ. ಯಾವ ಸರಿ? ಮೈಸೂರು ಅಂತ ಸರ. ಯಾವ ಸರ? ಮೈಸೂರು ಜಿಲ್ಲೆ ಅಂತ ಗೊತ್ತಿರಬೇಕಾಗತ್ತೆ ಸರ. ಓಕೆ ಸರ್, ನಂತರ ನಮ್ಮ PSI ದಲ್ಲಿ ಏನಪ್ಪಾ ಅಂದ್ರೆ PSI ಎಕ್ಸಾಮ್ ದಲ್ಲಿ ಅಂದ್ರೆ ಕೇಳಿರುವಂತಹ ಒಂದೇನಪ್ಪ ಅಂತ ಕ್ವಶನ್ ಆಗಿತ್ತು ಸರ್. ಯಾವ್ದಪ್ಪ ಅಂತ ಕೇಳಿದಾಗ ಅಂತ ಸರ್ ನಮಗೆ ಅಂತಂದ್ರೆ ನಿಪ್ಪಾಣಿ ಯಾವುದಕ್ಕೆ ಪ್ರಸಿದ್ಧವಾಗಿದೆ ಅಂತ ಹೇಳಿ ಕೇಳಿದ್ರೆ ಎಕ್ಸಾಮ್ ನಲ್ಲಿ. ಯಾವ್ದು ಸರ? PSI ಎಕ್ಸಾಮ್ ನಲ್ಲಿ ಕೇಳಿದ ಸರ PSI ಕ್ವಶನ್ ಪೇಪರ್ ನಿಪ್ಪಾಣಿ ಯಾವುದಕ್ಕೆ ಪ್ರಸಿದ್ಧವಾಗಿದೆ ಅಂತ ಕೇಳಿದಾಗ ಅಂತ ಸರ ತಂಬಾಕು ಉತ್ಪನ್ನಿಗೆ ಅಂತ ಪ್ರಸಿದ್ಧವಾಗಿದೆ ಅಂತ ಗೊತ್ತಿರಬೇಕಾಗುತ್ತೆ ಸರ್. ಹಾಗಾದ್ರೆ ಸರ್ ನಮಗೆ ಕೆಲವೊಂದು ಏನಪ್ಪಾ ಸರ ಈ ಮೈಸೂರು ಬಗ್ಗೆ ಏನಪ್ಪಾ ಅಂತ ಸರ ಗೊತ್ತಿರಬೇಕಾಗತ್ತೆ ಸರ್. ನಾವೇನಪ್ಪ ಅಂದ್ರೆ ತಂಬಾಕು ಅಂತ ನೋಡ್ತಾ ಬಂದಾಗ ಸರ ಮೈಸೂರು ಅಂತ ಬಂದಿದೆ ಸರ್. ಈ ಮೈಸೂರು ಏನಪ್ಪಾ ಅಂತ ಸರ್ ನಮಗೆ ಅಂತಂದ್ರೆ ಗೊತ್ತಿರಬೇಕಾಗತ್ತೆ ಅಂಬಾವಿಲಾಸ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಅಂತ ಕೇಳ್ತಾನೆ ಸರ. ಹಾಗಪ್ಪ ಸರ ಮೈಸೂರು ಜಿಲ್ಲೆಯಲ್ಲಿ ಕಂಡು ಬರ್ತದೆ ಅಂತ ಗೊತ್ತಿರಬೇಕಾಗತ್ತೆ ಸರ್. ಸಾಂಸ್ಕೃತಿಕ ರಾಜಧಾನಿ ಯಾವುದು ಅಂತ ಕೇಳ್ತಾನ್ರಿ. ಭಾರತದ ಸಾಂಸ್ಕೃತಿಕ ರಾಜಧಾನಿ ಯಾವ್ದಪ್ಪ ಅಂತ ಕೇಳಿದಾಗ ಸರ ಮೈಸೂರು ಅಂತ ಗೊತ್ತಿರಬೇಕಾಗತ್ತೆ. ಕರ್ನಾಟಕದ ಮೊದಲು ಏನಪ್ಪಾ ಅಂದ್ರೆ ರಾಜಧಾನಿ ಯಾವ್ದಾಗಿತ್ತಪ್ಪ ಅಂತ ಕೇಳಿದಾಗ ಮೈಸೂರು ಅಂತ ಗೊತ್ತಿರಬೇಕಾಗತ್ತೆ ಸರ್. 1900
56 ಏನಪ್ಪ ಅಂತಾರ ಮೈಸೂರು ಅಂತ ಹೇಳಿ ಗೊತ್ತಾಗಿತ್ತು. ಮೈಸೂರು ಅನ್ನುವಂತ ಏನಪ್ಪ ಅಂದ್ರೆ ಸರ ಈ ಜಿಲ್ಲೆಗೆ ಏನಪ್ಪ ಅಂತಾರ ನಮ್ಮ ಕರ್ನಾಟಕದ ರಾಜಧಾನಿ ಆಗಿತ್ತು ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಾರ ನಮಗೆ ಸರ ಭಾರತೀಯ ಎಂತಲಪ್ಪ ಅಂದ್ರೆ ಭಾಷಾ ಸಂಶೋಧನಾ ಸಂಸ್ಥೆ ಎಲ್ಲಿದೆಪ್ಪ ಅಂತ ಕೇಳಿದಾಗ ಅಂತ ಸರ ಮೈಸೂರು ಅಂತ ಗೊತ್ತಿರಬೇಕಾಗತ್ತೆ. ಇವೆಲ್ಲ ಏನಪ್ಪ ಅಂದ್ರೆ ತಿಳ್ಕೊಂಡು ಬರ್ತಾ ಇರಬೇಕಾಗತ್ತೆ ಸರ. ನಂತರ ನಮಗೆ ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ ಅತಿ ಹೆಚ್ಚು ತಂಬಾಕು ಬೆಳೆಯುವಂತ ಜಿಲ್ಲೆ ಯಾವ್ದಪ್ಪ ಅಂತ ಕೇಳಿದಾಗ ಅಂತ ಸರ ಮೈಸೂರು ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಸರ ಈ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಯಾವುದಕ್ಕೆ ಪ್ರಸಿದ್ಧವಾಗಿದೆ ಅಂತಂದ್ರೆ ಇದನ್ನಪ್ಪ ಅಂತಾರ ತಂಬಾಕು ಉತ್ಪನ್ನಿಗೆ ಅಂತ ಪ್ರಸಿದ್ಧವಾಗಿದೆ ಅಂತ ಗೊತ್ತಿರಬೇಕಾಗತ್ತೆ ಸರ್. ಹಾಗಪ್ಪ ಸರ ನಾವು ಸ್ವಲ್ಪ ವಿಜ್ಞಾನ ಕ್ಷೇತ್ರಕ್ಕೆ ಹೋಗಬೇಕಾಗತ್ತೆ. ಹಾಗಪ್ಪ ಅಂದ್ರೆ ವಿಜ್ಞಾನ ಕ್ಷೇತ್ರಕ್ಕೆ ಹೋದಾಗ ಸರ್ ನಾವು ನೋಡ್ತಾ ಬಂದಾಗಪ್ಪ ಸರ ನಮ್ಗೆ ಗೊತ್ತಿರಬೇಕಾಗತ್ತೆ ಇಲ್ಲಿ ಪ್ರಮುಖವಾಗಿರಪ್ಪ ಸರ ಓಕೆ ಇದೆಲ್ಲ ನೋಟ್ ಮಾಡ್ಕೊಳ್ಳಿ ಅಂತಾರ ಒಂದ್ ಸೈಡ್ ಇಟ್ಕೊಂಡು ಅಂತಲ್ಲ ಓದ್ತಾ ಹೋಗಿ ಸರ್ 100% ಅಂತಲ್ಲ ನಿಮಗೆ ಎಕ್ಸಾಮ್ ನಲ್ಲಿ ಸಕ್ಸಸ್ ಸಿಗುತ್ತದೆ ಅಂತೇಳಿ ನನ್ನ ಅನಿಸಿಕೆಗಳಿರ್ತವೆ. ಎಕ್ಸಾಮ್ ನಲ್ಲಿ ಅಂತ ಸರ್ 100% ಅಂತ ಕೇಳುವಂತ ಕ್ವಶನ್ಗಳಾಗಿರ್ತವೆ. ಓಕೆ ಹಾಗಪ್ಪ ಅಂತಾರ ಪ್ರಮುಖವಾಗಿರಪ್ಪ ಅಂತಾರ ನಮಗೆ ಅಂತಲ್ರಿ ಇಲ್ಲಿ ಪ್ರಮುಖವಾಗಿರಪ್ಪ ಅಂದ್ರೆ ಗೊತ್ತಿರಬೇಕಾಗತ್ತೆ ಸರ್. ಸರ್ ಹಾಗಪ್ಪ ಅಂದ್ರೆ ಕೇಳ್ತಾನ ಸರ ತಂಬಾಕು ಏನಪ್ಪ ಅಂತಾರ ನಮಗೆ ಅಂತಲ್ಲ ಸರ ತಂಬಾಕು ಅಂತಲ್ಲ ಸಿಗರೇಟ್ ಸೇದುವುದರಿಂದ ಸರ ಬಿಡುಗಡೆಯಾಗುವಂತ ಸರ ಅನಿಲ ಯಾವ್ದು ಅಂತ ಕೇಳ್ತಾನೆ ಸರ. ಸಿಗರೇಟ್ ಸೇದುವುದರಿಂದ ಬಿಡುಗಡೆಯಾಗುವಂತ ಅನಿಲ ಯಾವ್ದಪ್ಪ ಅಂತ ಕೇಳಿದಾಗ ಸರ ಕಾರ್ಬನ್ ಮೊನಾಕ್ಸೈಡ್ ಅಂತ ಹೇಳಿ ಸರ. ಯಾವ ಸರ್ ಅಂದ್ರೆ ಕಾರ್ಬನ್ ಮೊನಾಕ್ಸೈಡ್ ಅಂತ ಹೇಳಿ ಸರ. ಕಾರ್ಬನ್ ಮೊನಾಕ್ಸೈಡ್ ಅಂತ ಹೇಳಿ ಸರ. ಹಾಗಪ್ಪ ಸರ ಇದರ ಫಾರ್ಮುಲಾ ಏನಾಗತ್ತಪ್ಪ ಅಂತ ಕೇಳಿದಾಗ ಸರ್ ನಮಗೆ ಸರ ಇಲ್ಲಿ CO ಅಂತ ಆಗಬೇಕಾಗುತ್ತೆ ಸರ ಕಾರ್ಬನ್ ಮೊನಾಕ್ಸೈಡ್ ಅಂತ ಹೇಳಿ ಸರ. ನಂತರ ಸರ್ ನಮಗೆ ಸರ ಪ್ರಮುಖವಾಗಿ ಸರ್ ನಮಗೆ ಸರ ಗೊತ್ತಿರಬೇಕಾಗತ್ತೆ ಹಾಗಪ್ಪ ಅಂದ್ರೆ ಬಿಡಿ ಸೇದುವುದರಿಂದ ಬಿಡುಗಡೆಯಾಗುವ ಅನಿಲ ಯಾವ್ದಪ್ಪ ಅಂತ ಕೇಳಿದಾಗ ಸರ ಕಾರ್ಬನ್ ಮೊನಾಕ್ಸೈಡ್ ಅಂತ ಹೇಳಿ ಸರ. ನಂತರ ಸರ್ ನಮಗೆ ಸರ ಇದು ಪ್ರಮುಖವಾಗಿರಪ್ಪ ಅಂದ್ರೆ ಸಿಗರೇಟ್ ಸೇದುವುದರಿಂದ ಸರ್ ನಮಗೆ ಕೆಟ್ಟ ವಾಸನೆ ಬರಲಿಕ್ಕೆ ಕಾರಣವಾದಂತ ಸರ ರಾಸಾಯನಿಕ ಯಾವುದು ಅಂತ ಕೇಳ್ತಾನೆ ಸರ್. ಓಕೆ ಸರ್ ಗೊತ್ತಿರಬೇಕಾಗತ್ತೆ ನಾವು ಸಿಗರೇಟ್ ಸೇದಿದ ನಂತರ ಕೆಟ್ಟ ವಾಸನೆ ಬರ್ಲಿಕ್ಕೆ ಕಾರಣ ಏನಪ್ಪಾ ಅಂತ ಸರ ಆರೋಮೆಟಿಕ್ ಸಿಲಿಸೈಟ್ ಅಂತ ಹೇಳಿ ಸರ್. ಯಾವ ಸರ್ ಇದ್ರೆ ಆರೋಮೆಟಿಕ್ ಸಿಲಿಸೈಟ್ ಅಂತ ಹೇಳಿ ಸರ್. ಯಾವ ಸರ್ ಇದ್ರೆ ಆರೋಮೆಟಿಕ್ ಸಿಲಿಸೈಟ್ ಅಂತ ಹೇಳಿಪ್ಪ ಅಂತ ಸರ ಸಿಗರೇಟ್ ಸೇದಿದ ನಂತರ ಕೆಟ್ಟ ವಾಸನೆ ಬರಲಿಕ್ಕೆ ಕಾರಣವಾದಂತಹ ರಾಸಾಯನಿಕ ವಸ್ತು ಯಾವ್ದಪ್ಪ ಅಂತ ಕೇಳಿದಾಗ ಆರೋಮೆಟಿಕ್ ಸಿಲಿಸೈಟ್ ಅನ್ನುವಂತಪ್ಪ ಸರ ನಮಗೆ ರಾಸಾಯನಿಕ ವಸ್ತು ಗೊತ್ತಿರಬೇಕಾಗತ್ತೆ ಸರ್. ಹಾಗಪ್ಪ ಸರ್ ನಮಗೆ ಸರ ನಾವು ಈ ಸಿಗರೇಟ್ ಆಗಲಿ ಬಿಡಿ ಆಗಿರ್ಲಿ ಸರ ನಂತರ ಸರ ಇವೆಲ್ಲ ಸೇದುವುದರಿಂದ ಸರ ಕಾರ್ಬನ್ ಮೊನಾಕ್ಸೈಡ್ ಬಿಡುಗಡೆ ಆಗುತ್ತದೆ ಅಂತ ಗೊತ್ತಿರಬೇಕಾಗತ್ತೆ ಸರ್. ಸರ್ ಹಾಗಪ್ಪ ಸರ್ ಇದು ಏನಾಗುತ್ತಪ್ಪ ಅಂತ ಕೇಳಿದಾಗ ಸರ್ ನಾವು ಸಿಗರೇಟ್ ಸೇದುವುದು ಬಿಡಿ ಸೇದುವುದರಿಂದ ಏನಪ್ಪ ಸರ್ ನಮಗೆ ಸರ ಇದನ್ನಪ್ಪ ಅಂದ್ರೆ ಶ್ವಾಸಕೋಶದೊಳಗೆ ಹೋಗುತ್ತೆ ಸರ್. ಈ ಆಮ್ಲಜನಕದೊಂದಿಗೆ ಶ್ವಾಸಕೋಶಕ್ಕೆ ಹೋಗುತ್ತೆ ಸರ್. ಶ್ವಾಸಕೋಶದಿಂದ ಏನಾಗುತ್ತಪ್ಪ ಅಂತ ಕೇಳಿದಾಗ ರಕ್ತ ಜೊತೆಗೆ ಸೇರ್ಕೊಳ್ತಾರೆ ಸರ್. ರಕ್ತದ ಜೊತೆ ಸೇರ್ಕೊಂಡು ಏನಾಗುತ್ತಪ್ಪ ಅಂತ ಕೇಳಿದಾಗ ಸರ ಇದು ಪ್ರಮುಖವಾಗಿ ರಕ್ತವನ್ನು ತೆಳು ಮಾಡುತ್ತದೆ. ನಂತರ ನಮಗೆ ಉಸಿರಾಟದ ತೊಂದರೆ ಆಗುತ್ತದೆ. ಮುಖ್ಯನಪ್ಪ ಅಂತ ನಮಗೆ ಸರ ಒಂದು ರಕ್ತದ ನಾಳ ಇರ್ತದೆ ಸರ ಯಾವ್ದಪ್ಪ ಅಂತ ಕೇಳಿದಾಗ ಸರ ಕರೋನರಿ ಆರ್ಟ್ರಿ ಅಂತ ಹೇಳಿ ಸರ. ಯಾವ ಸರ್ ಇದ್ರಿ ಕರೋನರಿ ಆರ್ಟ್ರಿ ಅಂತ ಹೇಳಿ ಸರ ಇದು ಹೃದಯಕ್ಕೆ ರಕ್ತವನ್ನು ಸಾಗಿಸುವ ನಾಳ ಅಂತ ಗೊತ್ತಿರಬೇಕಾಗತ್ತೆ. ಯಾವ ಸರ್ ಇದ್ರೆ ಹೃದಯಕ್ಕೆ ಸಾಗಿಸುವಂತ ನಾಳ ಯಾವ್ದಪ್ಪ ಅಂತ ಕೇಳಿದಾಗ ಕರೋನರಿ ಆರ್ಟ್ರಿ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಸರ ಇಲ್ಲಿ ನಮ್ಮ ದೇಹದಲ್ಲಿ ಸರ ವಿವಿಧ ಭಾಗಗಳಿಗೆ ರಕ್ತವನ್ನು ಸಾಗಾಣಿಕೆ ಮಾಡುವಂತ ನಾಳಗಳು ಅಂತ ಸರ. ಹಾಗಪ್ಪ ಸರ್ ನಮಗೆ ಹೃದಯಕ್ಕೆ ರಕ್ತವನ್ನು ಸಾಗಿಸುವ ನಾಳ ಯಾವ್ದಪ್ಪ ಅಂತ ಕೇಳಿದಾಗ ಸರ ನಮಗೆ ಕರೋನರಿ ಆರ್ಟ್ರಿ ಅಂತ ಗೊತ್ತಿರಬೇಕಾಗತ್ತೆ. ನಂತರ ಏನಪ್ಪ ಸರ್ ನಮಗೆ ಸರ ಏನಪ್ಪಾ ಅಂತ ಸರ ಕುತ್ತಿಗೆ ಭಾಗಕ್ಕೆ ತಲೆಗೆ ರಕ್ತವನ್ನು ಸಾಗಿಸುವಂತ ನಾಳ ಯಾವ್ದಪ್ಪ ಅಂದ್ರೆ ಕ್ಯಾರೋಟಿಡ್ ಆರ್ಟ್ರಿ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದೋ ಕ್ಯಾರೋಟಿಡ್ ಆರ್ಟ್ರಿ ಅಂತ ಹೇಳಿ ಸರ. ಹಾಗಪ್ಪ ಸರ ಕಿಡ್ನಿಗೆ ರಕ್ತವನ್ನು ಸಾಗಿಸುವಂತ ನಾಳ ಯಾವ್ದಪ್ಪ ಅಂತ ಕೇಳಿದಾಗ ಸರ ರೀನಲ್ ಆರ್ಟ್ರಿ ಅಂತ ಹೇಳಿ ಸರ. ಹಾಗಪ್ಪ ಅಂತ ಸರ ನಂತರ ಏನಪ್ಪ ಸರ ಯಕೃತಿಗೆ ಏನಪ್ಪ ಅಂತ ರಕ್ತವನ್ನು ಸಾಗಿಸುವಂತ ನಾಳ ಯಾವ್ದಪ್ಪ ಅಂತಲ್ರಿ ಹೆಪಟಿಕ್ ಆರ್ಟ್ರಿ ಅಂತ ಹೇಳಿ ಗೊತ್ತಿರಬೇಕಾಗತ್ತೆ ಸರ. ಹಾಗಪ್ಪ ಅಂದ್ರೆ ಶ್ವಾಸಕೋಶಕ್ಕೆ ರಕ್ತವನ್ನು ಸಾಗಿಸುವಂತ ನಾಳ ಯಾವ್ದಪ್ಪ ಅಂತ ಕೇಳಿದಾಗ ಪಲ್ಮನರಿ ಆರ್ಟ್ರಿ ಅಂತ ಗೊತ್ತಿರಬೇಕಾಗತ್ತೆ. ಓಕೆ ಹಾಗಪ್ಪ ಸರ ಪ್ರಮುಖವಾಗಿನಪ್ಪ ಅಂತ ವಿಶ್ವ ತಂಬಾಕು ದಿನ ಅಂತ ಹೇಳಿದ್ರ ವಿಶ್ವ ಮುಕ್ತ ದಿನ ಅಂತ ಹೇಳಿದ್ರ ವಿಶ್ವ ತಂಬಾಕು ಮುಕ್ತ ದಿನ ಅಂತ ಯಾವಾಗ ಆಚರಣೆ ಮಾಡ್ತಾರೆ ಅಂತ ಕೇಳ್ತಾ ಹೋಗ್ತಾನೆ ಸರ. ಹಾಗಪ್ಪ ಸರ ಪ್ರಮುಖವಾಗಿನಪ್ಪ ಸರ ನಮಗೆ ಗೊತ್ತಿರಬೇಕಾಗತ್ತ ಏನಪ್ಪ ಅಂತ ಮೇ ಏನಪ್ಪ ಸರ್ ನಮಗೆ ಅಂತ ಸರ 31 ಸರ ವಿಶ್ವ ತಂಬಾಕು ಮುಕ್ತ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ ಸರ್. ಹಾಗಪ್ಪ ಸರ ಇದೆಲ್ಲ ಏನಪ್ಪ ಸರ್ ನಮಗೆ ಸರ ಎಕ್ಸಾಮ್ ನಲ್ಲಿ ಅಂತ ಪ್ರಮುಖವಾಗಿ ಕೇಳುವಂತ ಏನಪ್ಪ ಸರ್ ಆನ್ಸರ್ ಆಗಿರ್ತದೆ. ನಾನು ಲೆಂದಿ ಕ್ಲಾಸಸ್ ಮಾಡಿ ನಿಮ್ಮ ಟೈಮ್ ನಾನು ವೇಸ್ಟ್ ಮಾಡೋದಿಲ್ಲ.
ಓಕೆ, ನನ್ನ ಕ್ಲಾಸ್ ಇಷ್ಟ ಆದರೆ ಏನಪ್ಪ ಅಂದ್ರೆ ಲೈಕ್ ಮಾಡೋದು ಮರೆಯದಿರಿ, ಹಾಗೂ ಅಂತಲ್ಲ ಶೇರ್ ಮಾಡೋದನ್ನು ಮರೆಯಬೇಡಿ. ಮತ್ತೆ ಬೆಲ್ ಐಕನ್ ಏನಪ್ಪ ಅಂತಲ್ಲ ತಪ್ಪದೇಂತಲ್ಲ ಒತ್ತಲಿಕ್ಕೆ ಪ್ರಯತ್ನ ಆಗಿರಬೇಕು. ಮತ್ತು ಸಬ್ಸ್ಕ್ರೈಬರ್ ಅನ್ನು ಮಾಡೋದಂತಲ್ಲ ಮರೆಯಬೇಡಿ. ಯಾರಿಗಾದರೆ ಅಂತಲ್ಲ ನನ್ನ ಕ್ಲಾಸ್ ಅನ್ನು ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲಪ್ಪ ಅಂತಲ್ಲ ಲೈಕ್ ಮಾಡಬೇಡಿ ಮತ್ತು ಶೇರ್ ಮಾಡಬೇಡಿ. ಇದು ನನ್ನ ಗ್ಯಾರಂಟಿ ಆಗಿರುತ್ತದೆ. ಹಾಗಪ್ಪ ಅಂದ್ರೆ ಯಾರಿಗಾದರೂ ನನ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ ಕರಿಯರ್ ಅಕಾಡೆಮಿಗೆ ಅಂತಲ್ಲ ಯಾರು ಸಂಪರ್ಕಿಸಬೇಕಾದ್ರೆ ಏನಪ್ಪ ಅಂತಾರೆ ನನ್ನ ನಂಬರಿಗೆ ಏನಪ್ಪ ಅಂತ ಸರ್ ಏನಂತಲ್ಲ ದೂರವಾಣಿ ಸಂಖ್ಯೆಗೆ ಏನಪ್ಪ ಅಂದ್ರೆ ಕಾಲ್ ಮಾಡಬಹುದು. ನಂತರ ಏನಪ್ಪ ಅಂದ್ರೆ ಮತ್ತೆ ಒಂದು ವಿಶೇಷ ತರಗತಿ ಏನಪ್ಪ ಅಂತಾರೆ ನಾನು ಮತ್ತೆ ಏನಪ್ಪ ಅಂದ್ರೆ ಮತ್ತೆ ಒಂದು ವಿಶೇಷ ತರಗತಿ ಏನಪ್ಪ ಅಂತ ತೆಗೆದುಕೊಂಡು ಕೊಡ್ತೇನೆ ಅಂತ ಹೇಳಿ ಧನ್ಯವಾದಗಳು.